ಅಜ್ಜಿಯ ಜಾದೂ ಚಮಚ. ಒಂದಾನೊಂದು ಕಾಲದಲ್ಲಿ ಒಂದು ಬಡ ಗ್ರಾಮದಲ್ಲಿ ಒಬ್ಬಳು ಅಜ್ಜಿ ವಾಸಿಸುತ್ತಿದ್ದಳು. ಆಕೆ ಬೇರೆ ಯಾರ ಸಹಾಯವಿಲ್ಲದೆ ತನ್ನ ಜೀವನ ಸಾಗಿಸುತ್ತಿದ್ದಳು. ಆಕೆ ಇಡೀ ಜೀವನ ದುಡಿಯುತ್ತಾ ತನ್ನ ಬಡತನವನ್ನು ಎದುರಿಸುತ್ತಿದ್ದಳು. ಒಂದು ದಿನ ಆಕೆ ಅರಣ್ಯದಲ್ಲಿ ಹೋಗುತ್ತಿರುವಾಗ ಒಂದು ಮ್ಯಾಜಿಕ್ ಚಮಚ ಸಿಕ್ಕಿತು. ಆ ಚಮಚ ಫಳ ಫಳ ಅಂತ ಹೊಳೆಯುತ್ತಿತ್ತು ಮತ್ತು ಅದರಲ್ಲಿ ಬರೆದಿತ್ತು, ನೀನು ಈ ಚಮಚದಿಂದ ಯಾವುದೇ ಬಗೆಯ ಆಹಾರ ಕೇಳಿದರೆ ಅದು ತಕ್ಷಣ ತಯಾರಾಗುತ್ತದೆ. ಅಜ್ಜಿಗೆ ನಂಬಲಾಗಲಿಲ್ಲ. ಆದರೆ ಒಮ್ಮೆ ಪರೀಕ್ಷಿಸೋಣ ಎಂದು ಚಮಚವನ್ನು ಹಿಡಿದು ಹೇಳಿದರು. ಓ ಜಾದೂ ಚಮಚ, ದಯವಿಟ್ಟು ನನಗೆ ಅನ್ನ ಮತ್ತು ಸಾಂಬಾರ್ ಕೊಡು. ಅಚ್ಚರಿ, ತುಡಿವ ನೋಟದೊಡನೆ ಚಮಚದಿಂದ ಸುಂದರವಾದ ಅನ್ನ ಮತ್ತು ಸಾಂಬಾರ್ ಬಂದುಬಿಟ್ಟಿತು. ಇನ್ನೂ ದಿನದಿಂದ ದಿನಕ್ಕೆ ಅಜ್ಜಿಯ ಜೀವನ ಸುಲಭವಾಗಿತು. ಆಕೆ ಈಗ ಗೆಳೆಯರಿಗೆ, ನೆರೆಯವರಿಗೆ ಸಹ ಆಹಾರ ನೀಡಲು ಪ್ರಾರಂಭಿಸಿದಳು. ಎಲ್ಲರೂ ಅವಳನ್ನು ಗೌರವದಿಂದ ನೋಡತೊಡಗಿದರು. ಆದರೆ ಅಮೀರನಿಗೆ ಇದನ್ನು ಕಂಡು ಅಸೂಯೆ ಆಯಿತು. ಅವನು ಆ ಚಮಚವನ್ನು ಕದಿಯಲು ಯೋಚಿಸಿದ. ಒಂದು ರಾತ್ರಿ ಬಂದು ಚಮಚವನ್ನು ಕದ್ದು ತನ್ನ ಮನೆಗೆ ಕೊಂಡು ಹೋದನು. ಆಮೇಲೆ ಅವನು ಕೇಳಿದನು, ಓ ಜಾದೂ ಚಮಚ, ನನಗೆ ಬಿರಿಯಾನಿ, ಪಾನಿಪೂರಿ, ಪಿಜ್ಜಾ, ಐಸ್ ಕ್ರೀಂ ಬೇಕು. ಆದರೆ ಏನೂ ಆಗಲಿಲ್ಲ. ಚಮಚ ನಿಶ್ಶಬ್ದ. ಏಕೆಂದರೆ ಚಮಚವು ಕೇವಲ ತೃಪ್ತ ಮನಸ್ಸಿಗೆ ಸೇವೆ ಮಾಡುತ್ತದೆ, ಸ್ವಾರ್ಥಿ ಮನಸ್ಸಿಗೆ ಅಲ್ಲ. ಅಜ್ಜಿಯು ತನ್ನ ಚಮಚವನ್ನು ಮರಳಿ ಪಡೆದು ಮತ್ತೆ ಸರಳ ಜೀವನ ನಡೆಸಿದಳು. ಆಕೆ ತನ್ನ ಆಹಾರದೊಂದಿಗೆ ನೈತಿಕ ಮೌಲ್ಯಗಳನ್ನು ಹಂಚಿಕೊಂಡಳು. ನೈತಿಕತೆ. ಸ್ವಾರ್ಥಕ್ಕಿಂತ ಇತರರಿಗೆ ಸಹಾಯ ಮಾಡುವುದು ಉತ್ತಮ. ಜಾದೂ ಕೂಡ ಸತ್ಮನಸ್ಸಿಗೆ ಒಲಿಯುತ್ತದೆ.